ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಧಾರಾಕಾರ ಮಳೆ ಸುರಿದಿದೆ. ಇನ್ನು ರಾತ್ರಿಯಿಂದ ಸುರಿದ ಮಳೆಗೆ ರಾಜಧಾನಿ ಬೆದರಿದೆ. ಇನ್ನು ವರುಣನ ಆರ್ಭಟಕ್ಕೆ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತೆ ಮಾರ್ಪಾಡಾಗಿದೆ. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಧಾರಾಕಾರ ಮಳೆಯಾಗಿದೆ. ಇನ್ನು ರಾತ್ರಿಯಿಂದ ಸುರಿದ ಮಳೆಗೆ ರಾಜಧಾನಿ ಬೆಂಗಳೂರಿನಲ್ಲಿ ಜನರು ಬೆದರಿದ್ದಾರೆ. ವರುಣನ ಆರ್ಭಟಕ್ಕೆ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತೂ ಆಗಿದೆ. ನಿಂತಲ್ಲೇ ನೀರು ನಿಂತಿದೆ. ಸವಾರರು ಪರದಾಡ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ. ಇದರ ಹಿನ್ನೆಲೆ ಪ್ರವಾಹಕ್ಕೆ ಕೊಚ್ಚಿ ಹೋದ ಹೂವುಗಳ ರಾಶಿ. ಮತ್ತೊಂದು ಕಡೆ ವ್ಯಾಪಾರಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಹೂ ಮಾರಾಟ ಮಾಡಲು ಬಂದವರು ಹೈರಾಣಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಹೂವಿನ ವ್ಯಾಪಾರಿಗಳಿಗೆ ನಷ್ಟ ಆಗಿದೆ. ಇನ್ನು ರಾತ್ರಿಯಿಂದ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಬ್ರ್ಯಾಂಡ್ ಬೆಂಗಳೂರಿನ ದುಸ್ಥಿತಿ ಯಾವ ರೀತಿ ಇದೆ, ಈ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಯಾವ ರೀತಿ ಜೀವನ ಮಾಡೋದು ಅಂತ ಸದ್ಯಕ್ಕೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಮಳೆ ಬಂದರೆ ಸಾಕು, ಬೆಂಗಳೂರು ಸಂಪೂರ್ಣವಾಗಿ ಜಲಮಯ ಆಗುತ್ತೆ. ನಾವು ಎಲ್ಲಿ ಕೆರೆಯಲ್ಲಿ ಏನಾದ್ರು ಮನೆ ಕಟ್ಕೊಂಡಿದ್ದೀವ ಅಂತ ಅನ್ನಿಸ್ಬೇಕು. ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಜಲಾವೃತ ಆಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ಪರಿಸ್ಥಿತಿ ಇದೆ ಅಂತ. ಇನ್ನು ಕೆಆರ್ ಮಾರ್ಕೆಟ್ನಲ್ಲಂತೂ ನೀರಂತೂ ನಿಂತ ನೀರು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಹೂವುಗಳೆಲ್ಲವೂ ಕೂಡ ಹಾಳಾಗಿ ಹೋಗಿದೆ. ಹಾಗಾಗಿ ವ್ಯಾಪಾರಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಏಕೆಂತಂದರೆ ಅವರು ಕೂಡ ದುಡ್ಡು ಕೊಟ್ಟು ತಂದಿರ್ತಾರೆ. ಒಂದು ಕಡೆ ವ್ಯಾಪಾರ ಆಗ್ತಾ ಇಲ್ಲ, ಅದನ್ನು ಖರೀದಿ ಮಾಡೋದಕ್ಕೆ ಜನರು ಬಂದು ಹೂವುಗಳನ್ನ ಖರೀದಿ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಬಂದಂತಹ ಜನರು ಆ ಹೂವಿನ ಪರಿಸ್ಥಿತಿ ನೋಡಿ ಹಾಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಕೇವಲ ಕೆಆರ್ ಮಾರ್ಕೆಟ್ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯಲ್ಲೂ ಅಷ್ಟೇ ಭಾರೀ ಮಳೆ ಆಗ್ತಾ ಇರೋದ್ರಿಂದ ಅವಾಂತರಗಳ ಸುರಿಮಳೆಯೇ ಆಗಿದೆ. ವಾಹನ ಸವಾರರು ಆ ಮಳೆಯ ನೀರಿನಲ್ಲೇ ವಾಹನವನ್ನು ಚಲಿಸ್ಕೊಂಡು ಹೋಗುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಮಳೆ ಆಗಿದೆ ಅಂತ. ರಾತ್ರಿ ಇಡೀ ಸುರಿದ ಮಳೆಗೆ ಬೆಂಗಳೂರಿನ ಜನರು ತತ್ತರಿಸಿ ಹೋಗಿದ್ದಾರೆ. ಒಂದು ಕಡೆ ವಾಹನ ಸವಾರರು ಆ ನಿಂತ ನೀರಿನಲ್ಲಿಯೇ ವಾಹನ ಚಲಿಸಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಆ ಸಂದರ್ಭದಲ್ಲಿ ರಸ್ತೆ ಗುಂಡಿಗಳೆಲ್ಲಿದ್ದಾವೆ, ಎಲ್ಲಿ ಹಳ್ಳ ಇದೆ, ಎಲ್ಲಿ ಏನು ಸಮಸ್ಯೆ ಇದೆ ಯಾವುದು ಕೂಡ ಗೊತ್ತಾಗಲ್ಲ. ಆ ಗೊತ್ತಾಗದೇ ಇದ್ರೂ ಕೂಡ ಹೋಗಲೇಬೇಕಲ್ಲ. ಈಗ ಆಫೀಸ್ಗೆ ಅಂತ ಹೋಗಿರ್ತಾರೆ, ಮನೆಗೆ ಹೋಗಬೇಕು ಅಂತಂದರೆ ಆ ರಸ್ತೆ ಮೂಲಕವೇ ಹೋಗಬೇಕಾಗತ್ತೆ. ಬೇರೆ ಆಪ್ಷನ್ನೇ ಇರೋದಿಲ್ಲ. ಈ ರೀತಿಯಾಗಿ ಸದ್ಯದ ಪರಿಸ್ಥಿತಿ ಈ ರೀತಿ ಇದೆ ಬೆಂಗಳೂರದು. ಇನ್ನು 2-3 ದಿನ ಏನಾದ್ರು ಇದೇ ರೀತಿ ಮಳೆ ಏನಾದ್ರು ಮುಂದುವರೆದ್ರೆ ಬಹಳ ಕಷ್ಟ ಆಗುತ್ತೆ ಬೆಂಗಳೂರಿನಲ್ಲಿ ಜನಜೀವನ. ಸದ್ಯಕ್ಕೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಇನ್ನು ಕೆಲವೊಂದಿಷ್ಟು ಲೇಔಟ್ ಏನಿದ್ದಾವೆ ಆ ಲೇಔಟಲ್ಲಂತೂ ಮಳೆ ನೀರು ಸಂಪೂರ್ಣವಾಗಿ ತುಂಬ್ಕೊಂಡ್ಬಿಟ್ಟಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಹಾಗಾಗಿ ಬಹಳ ಕಷ್ಟ ಆಗುತ್ತೆ. ಅಲ್ಲಿ ಲೇಔಟ್ನಲ್ಲಿರುವಂತಹ ನಿವಾಸಿಗಳು ಅಷ್ಟೇ ಸದ್ಯಕ್ಕೆ ಪರದಾಡುವ ಪರಿಸ್ಥಿತಿ ಇದೆ. NDRF ಆಗಿರ್ಬೋದು, SDRF ತಂಡ ಕೂಡ ಸದ್ಯಕ್ಕೆ ಸ್ಥಳಕ್ಕೆ ಹೋಗುವ ಕೆಲಸವನ್ನು ಮಾಡಿದೆ. ಇದರ ಜೊತೆಗೆ GBA ಸಿಬ್ಬಂದಿಗಳು ಕೂಡ ಅಲ್ಲಿ ಹೋಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವ ರೀತಿ ಇದೆಲ್ಲವನ್ನು ಕೂಡ ಸರಿಪಡಿಸ್ತಾರೆ ಅಂತ ನೋಡಬೇಕು.